ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮ್ಯಾಥ್ಸ್ ಎಕ್ಸ್ಪ್ರೆಸ್ ಸಿರೀಸಿನ ಇವತ್ತಿನ ಈ ಕ್ಲಾಸಲ್ಲಿ ನಾವು ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ಬೇಸಿಕ್ ಏನಿದೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇದಾಗಿ ಭಿನ್ನರಾಶಿ ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ. ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ 1/2 ಇದೊಂದು ಭಿನ್ನರಾಶಿಯಲ್ಲಿದೆ. ಇದರಲ್ಲಿ ಈ ಅಂಕಿಯನ್ನು ನಾವು ಅಂಶ ಮತ್ತು ಈ ಅಂಕಿಯನ್ನು ಛೇದ ಅಂತ ಹೇಳ್ತೀವಿ. ಓಕೆನಾ? ಇದೊಂದು ಭಿನ್ನರಾಶಿಯಲ್ಲಿದೆ. ಇಂಥ ಸಂಖ್ಯೆಗಳಿಗೆ ನಾವು ಯಾವ ರೀತಿಯಾಗಿ ಸಂಕಲನ ಮಾಡ್ಕೋಬೇಕು ಮತ್ತು ವ್ಯವಕಲನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ 3/4 ಪ್ಲಸ್ 6/2 ಇದನ್ನು ಯಾವ ರೀತಿಯಾಗಿ ನಾವು ಸಂಕಲನ ಮಾಡಬೇಕು. ಸೊ ಮೊದಲನೇ ಸ್ಟೆಪ್ ನೋಡಿ, ಇಲ್ಲಿ ನಾವು ಫಸ್ಟ್ ಓರೆ ಗುಣಾಕಾರ ಅಂತಿದೆ. ಏನು ಓರೆ ಗುಣಾಕಾರ ಅಂದರೆ ಈ ಅಂಕಿಯಿಂದ ಈ ಅಂಕಿಗೆ ಫಸ್ಟ್ ಗುಣಾಕಾರ ಮಾಡ್ಕೋಬೇಕು. ನಂತರ ಈ ಅಂಕಿಯಿಂದ ಈ ಅಂಕಿಗೆ ಗುಣಾಕಾರ ಮಾಡ್ಕೋಬೇಕು. ಲಾಸ್ಟಿಗೆ ಛೇದದಲ್ಲಿ ಏನು ಅಂಕಿ ಇದೆಯಲ್ಲ ಅದಕ್ಕೆ ಗುಣಾಕಾರ ಮಾಡಿ ಛೇದದಲ್ಲೇ ಬರ್ಕೋಬೇಕು. ಯಾವ ರೀತಿ ನೋಡಿ, ಮೊದಲನೇದಾಗಿ ಈ ಅಂಕಿಯನ್ನು 2 3 6, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ ಇಲ್ಲಿ. ಈಗ ಈ ಅಂಕಿಯಿಂದ ಈ ಅಂಕಿಗೆ ಅಂದರೆ 4 6 ಅಥವಾ 6 4 24. ನಂತರ ಈಗ ಛೇದದಲ್ಲಿ ಏನಿದೆಲ್ಲ ಅಂಕಿ 4 2 ಅದಕ್ಕೆ ಕೂಡ ಗುಣಾಕಾರ ಮಾಡ್ಕೊಳ್ಳಿ. 4 2 8. ಈಗೇನಾಗುತ್ತೆ, 6 + 24 ಅಂದರೆ ಎಷ್ಟಾಯಿತು? 30. ಛೇದದಲ್ಲಿ 8 ಇದೆ. ಇಷ್ಟೇ. ಇದೇನು ಭಿನ್ನರಾಶಿಯ ಸಂಕಲನ. ಅದೇ ರೀತಿ ಈಗ ನೋಡಿ, ಸೇಮ್ ಅದೇ ರೀತಿ ಯಾವಾಗಲೂ ಫಸ್ಟ್ ಈ ನಂಬರಿಂದ ಈ ನಂಬರ್ಗೆ ಗುಣಾಕಾರ ಮಾಡ್ಕೋಬೇಕು. ನಂತರ ಈ ನಂಬರಿಂದ ಈ ನಂಬರ್ಗೆ ಗುಣಾಕಾರ ಮಾಡ್ಕೋಬೇಕು. ಲಾಸ್ಟಿಗೆ ಛೇದದಲ್ಲಿ ಯಾವ ಅಂಕಿ ಇರುತ್ತೆ ಅವ ಎರಡನ್ನು ಗುಣಿಸಿ ಛೇದದಲ್ಲೇ ಇಡಬೇಕು. ಸೊ ಮೊದಲನೇದಾಗಿ ಇದರಿಂದ 7 6 ಅಥವಾ 6 7 ಎರಡೂ ಕೂಡ ಸೇಮ್ ಆನ್ಸರ್ ಬರುತ್ತೆ. 7 6 42, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಈಗ 4 2 8, ಛೇದದಲ್ಲಿ 4 7 ಅಥವಾ 7 4 28. ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 50/28. ಅದೇ ರೀತಿ ಇಲ್ಲಿ ಕೂಡ ಹಾಗೇನೆ 7 9 ಅಥವಾ 9 7 7 9 63, ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. 2 6 12, ಛೇದದಲ್ಲಿ 2 7 14 ಕೂಡಿಸಿ ಎಷ್ಟಾಗುತ್ತೆ? 65 75/14. ಇಷ್ಟೇ ಆನ್ಸರ್. ಇದು ಕಟ್ ಆಗ್ತಾ ಇದ್ರೆ ಅಥವಾ ಭಾಗಾಕಾರ ಆಗ್ತಾ ಇದ್ರೆ ಅದನ್ನು ನಾವು ಭಾಗಿಸಬಹುದು. ಓಕೆನಾ? ಸೊ ನೆಕ್ಸ್ಟ್ ಹಾಗೇನೆ 10 4 40 ಪ್ಲಸ್ 12 5 ಅಥವಾ 5 12 ಯಾವುದೊಂದು ಮಾಡಲಿ, 12 5 ಈ ರೀತಿಯಾಗಿ. ಓಕೆನಾ? ಸೊ 12 5 ಎಷ್ಟಾಗುತ್ತೆ? 60, 5 4 20. 12 5 ಅಂದರೂ ಕೂಡ ಒಂದೇ, ಇಲ್ಲಾಂದರೆ 5ರ ಮಧ್ಯೆ 12 ತನ 5 10 50, 5 11 5 12 ಆ ರೀತಿಯಾಗಿ ಕೂಡ ಮಾಡ್ಬೋದು. ಸೇಮ್ ಆನ್ಸರ್ ಬರುತ್ತೆ. ಸೊ ಏನಾಗುತ್ತೆ ನೋಡಿ, ಈಗ 100/20. ಇದು ಛೇದ ಹೋಗುತ್ತೆ ಅಂದರೆ ಭಾಗಾಕಾರ ಆಗುತ್ತೆ ಅಂದರೆ ಮಾಡ್ಬೋದು. ಅಂದರೆ 20ರಿಂದ ಈ 100ಅನ್ನು ಮಾಡ್ಬೋದಲ್ಲ, 25 100 ಆಗುತ್ತೆ. ಅಂದರೆ ಇದರ ಆನ್ಸರ್ ಏನು ಬರುತ್ತೆ? 5. ಇಷ್ಟು ಬರೆದರೂ ಕೂಡ ನಡೆಯುತ್ತೆ. ಓಕೆ, ಇದೇನು ಭಿನ್ನರಾಶಿಯ ಒಂದು ಸಂಕಲನ. ಈ ರೀತಿಯಾಗಿ ನಾವು ಭಿನ್ನರಾಶಿಯ ಸಂಖ್ಯೆಗಳನ್ನು ಕೂಡಿಸಬಹುದು.
ಓಕೆನಾ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ, ಏನು ಡಿಫಿಕಲ್ಟೀಸ್ ಇಲ್ಲ ಇದರಲ್ಲಿ. ಈಗ ಇದೇ ರೀತಿ ವ್ಯವಕಲನದ ಬಗ್ಗೆ ನೋಡೋಣ. ವ್ಯವಕಲನ ಕೂಡ ಇದೇ ರೀತಿ ಸೇಮ್ ಇದೆ, ಅದರಲ್ಲಿ ಕೂಡ ಏನು ಡಿಫರೆನ್ಸ್ ಇಲ್ಲ. ಇದರಲ್ಲಿ ಕೂಡ ಏನು ಡಿಫರೆನ್ಸ್ ಇಲ್ಲ. ಸೊ ನೋಡಿ, ಸೇಮ್ ಅದೇ ರೀತಿ ನಾವು ಯಾವಾಗಲೂ ಇದೇ ಅಂಕಿಯಿಂದ ಫಸ್ಟ್ ಗುಣಿಸಿ ಇಲ್ಲಿ ಬರ್ಕೋಬೇಕು. ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ 8 ಇದೆ, ಇಲ್ಲಿ 4 ಇದೆ. 8 4 32, ಅಲ್ಲಿ ಪ್ಲಸ್ ಇತ್ತು, ಪ್ಲಸ್ ತಗೊಳ್ತಾ ಇದ್ದೀವಿ. ಇಲ್ಲೇನಿದೆ ಮೈನಸ್, ಅವಾಗ ಏನು ಮಾಡ್ಕೋಬೇಕು, ಇಲ್ಲಿ ಮೈನಸ್. ಈಗ 4 2 8, ಛೇದದಲ್ಲಿ 4 4 16. 32ರಲ್ಲಿ 8 ಹೋದ್ರೆ ಎಷ್ಟು? ಏನು 32ರಲ್ಲಿ 8 ಹೋದ್ರೆ ಎಷ್ಟಾಗುತ್ತೆ? 24 ಆಗುತ್ತೆನಾ? ಕೆಳಗಡೆ 16. ಇಷ್ಟೇ ಆನ್ಸರ್. ಇದು ಛೇದ ಹೋಗುತ್ತೆ ಅಂದರೆ ಛೇದ ಹೊಡೆದು ಆನ್ಸರ್ ಬರಿಬಹುದು, ಇಲ್ಲ ಅಂದರೆ ಇಷ್ಟೇ ಕೂಡ ಬರಿಬಹುದು. ಓಕೆ, ಈಗ ನೆಕ್ಸ್ಟ್ ನೋಡಿ, ಹಾಗೇನೆ ಇಲ್ಲಿ 9 ಇದೆ, 4 9 36, ಇಲ್ಲಿ ಮೈನಸ್ ಇದೆ, ಮೈನಸ್ ತಗೊಳ್ಳಿ. 2 4 8, ಈಗ 2 4 ಛೇದದಲ್ಲಿ ಕೂಡ 8. ಇಲ್ಲಿ ಕೂಡ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 28 ಬರುತ್ತೆ, ಛೇದದಲ್ಲಿ 8. ಇನ್ನು ನೋಡಿ, ಈಗ 15 55 ಮೈನಸ್ 2 4 8, ಛೇದದಲ್ಲಿ 2 5 10. 50ರಲ್ಲಿ 8 ಹೋದರೆ 42, ಛೇದದಲ್ಲಿ 10. ಎಷ್ಟು ಆನ್ಸರ್? ಇದರಲ್ಲಿ ನೋಡಿ, ಈಗ 9 2 18 ಮೈನಸ್ 2 6 12, ಛೇದದಲ್ಲಿ 2 2 4. ಕಳೆಯಲ್ಲಿ ಎಷ್ಟಾಗುತ್ತೆ? 18ರಲ್ಲಿ 12 ಹೋದರೆ 6, ಕೆಳಗೆ 4. ಛೇದ ಹೋಗುತ್ತೇನಾ? ಇವೆರಡು ಒಂದರ ಮಗ್ಗಿಯಲ್ಲಿ ಭಾಗವಾಗುವಂಥ ಒಂದು ಸಂಖ್ಯೆ ಯಾವುದಂದ್ರೆ ಅದು 2. 2 3 2 2 ಅಂದರೆ 3/2 ಬರುತ್ತೆ. ಇದು ಕೂಡ 2ರ ಮಗ್ಗಿಯಲ್ಲಿ ಹೋಗುತ್ತೇನಾ? 4ರ ಮಗ್ಗಿಯಲ್ಲಿ ಹೋಗುತ್ತೆ. 4 1 4 7 4 2 8, 4 7 28 ಅಂದರೆ 7/2 ಬರುತ್ತೆ. ಆ ಎರಡು ಸಂಖ್ಯೆಗಳು ಒಂದರ ಮಗ್ಗಿಯಲ್ಲಿ ಬರಬೇಕು, ಅವಾಗ ನಾವು ಈ ರೀತಿಯಾಗಿ ಅದನ್ನು ಕಟ್ ಮಾಡ್ಕೋಬಹುದು. ಇದಾಯಿತು ವ್ಯವಕಲನ. ಇದರಲ್ಲಿ ಕೂಡ ಇನ್ನೊಂದು ಮೆಥಡ್ ಇದೆ. ಏನಂದ್ರೆ ಅದರಲ್ಲಿ ನಾವು ಲಸ ತಗೊಳ್ತೀವಿ. ಅಂದರೆ ಇದರಲ್ಲಿ ಎಲ್ಲ ಈ ರೀತಿಯಾಗಿ 3 ಸಂಖ್ಯೆಗಳು ಕೊಟ್ಟಾಗ ಇಲ್ಲಿ ಕೂಡ ತಗೊಳ್ಬಹುದು, ಅಂದರೆ ಇದರಲ್ಲಿ ಏನು ಡಿಫಿಕಲ್ಟೀಸ್ ಇಲ್ಲ. ಆದರೆ ಈ ರೀತಿಯಾಗಿ ಕೊಟ್ಟಿದಾಗ ನಾವಲ್ಲಿ ಲಸ ತಗೊಂಡು, ಅದು ಬೇರೆ ಒಂದು ಮೆಥಡ್ ಇದೆ, ಅದು ಇನ್ನೊಂದು ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಏನು ಅಷ್ಟು ಭಿನ್ನರಾಶಿಯ ಸಂಕಲನ ಮತ್ತು ವ್ಯವಕಲನ ಎಷ್ಟು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತಾ ಇದ್ದೀನಿ ನಾನು. ಏನು ಡಿಫ್ರೆನ್ಸ್ ಇಲ್ಲ, ಯಾವ ರೀತಿಯಾಗಿ ನಾವು ಸಂಕಲನ ಮಾಡ್ಕೋತೀವಿ ಅದೇ ರೀತಿಯಲ್ಲಿ ವ್ಯವಕಲನ ಕೂಡ ಅದೇ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಅಷ್ಟೇ ಏನಾಗುತ್ತೆ, ಇಲ್ಲಿ ಚಿಹ್ನೆ ಚೇಂಜ್ ಆಗುತ್ತೆ. ಅಲ್ಲಿ ಸಂಕಲನ ಇದ್ದಾಗ ಅಲ್ಲಿ ಕೂಡಿಸು ಚಿಹ್ನೆ ಇದ್ದಾಗ ಕೂಡಿಸು ಹಾಕೊಂಡಿದ್ದೀವಿ, ಇಲ್ಲಿ ವ್ಯವಕಲನ ಇದೆ, ಅದಕ್ಕೆ ನಾವು ಇಲ್ಲಿ ವ್ಯವಕಲನ ಚಿಹ್ನೆಯನ್ನು ಹಾಕೊಳ್ತಾ ಇದ್ದೀವಿ. ಆಮೇಲೆ ಈ ಸಂಖ್ಯೆಯನ್ನು ಅಲ್ಲಿ ಕೂಡಿಸ್ತಾ ಇದ್ದೀವಿ, ಇಲ್ಲಿ ಮೈನಸ್ ಮಾಡ್ಕೋಬೇಕು. ಓಕೆನಾ? ಸೊ ಇದರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ಕೊಡ್ತೀನಿ,
ನೀವು ಆನ್ಸರ್ನ ಕಮೆಂಟ್ ಮಾಡಿ, ಸಂಕಲನ ಮತ್ತು ವ್ಯವಕಲನ ಎರಡು. ಇನ್ನು ಇದರ ಮೇಲೆ ಭಿನ್ನರಾಶಿಯ ಗುಣಾಕಾರ ಮತ್ತು ಭಾಗಾಕಾರ ಇದೇ ಸೇಮ್ ಅಂಕಿಗಳನ್ನು ನಾವು ಯಾವ ರೀತಿಯಾಗಿ ಗುಣಿಸಬೇಕು ಮತ್ತು ಭಾಗಾಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇವು 4 ಪ್ರಾಬ್ಲಮ್ಸ್ ನೀವು ಕಮೆಂಟಲ್ಲಿ ಆನ್ಸರ್ ಮಾಡಿ. ನೀವು ಇನ್ನೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.